ಪ್ರೈಸ್ ಲಾರ್ಡ್. ಎಲ್ಲರಿಗೂ RPMCಯ ವತಿಯಿಂದ ವಂದನೆಗಳು. ಇವತ್ತು ನಾವು ನಮ್ಮ ಸೀನಿಯರ್ ಪಾಸ್ಟರ್ ಆದಂತಹ ಡಾಕ್ಟರ್ ಸಂತೋಷ್ ಕುಮಾರ್ ಹಾಗೂ ಮಿಸಸ್ ನಿಶಾ ಸಂತೋಷ್ ಕುಮಾರ್ ಅವರ 21ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಮಯದಂದು ಒಂದು ಸ್ಮಾಲ್ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷಗಳ ಕಾಲ ದೇವರು ಅವರನ್ನು ಯಾವ ಪ್ರಕಾರವಾಗಿ ನಡೆಸಿದ್ರು, ಅವರ ಜೀವಿತದಲ್ಲಿ ಆದಂತಹ ಒಂದು ದೈವಿಕ ಎನ್ಕೌಂಟರ್ ಆಗಿರ್ಬೋದು, ಹಾಗೂ ಇನ್ನೂ ಹಲವಾರು ವಿಷಯಗಳನ್ನು ನಾವು ಅವರಿಂದ ಇವತ್ತು ತಿಳ್ಕೊಳ್ಳೋಣ. ಅದಕ್ಕಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಲೆಟ್ಸ್ ವೆಲ್ಕಮ್ ಆರ್ ಸೀನಿಯರ್ ಪಾಸ್ಟರ್ ಡಾಕ್ಟರ್ ಸಂತೋಷ್ ಕುಮಾರ್ ಆ್ಯಂಡ್ ಮಿಸಸ್ ನಿಶಾ ಸಂತೋಷ್ ಕುಮಾರ್. ಸ್ವಾಗತ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಪಾಸ್ಟರ್, ನಿಮಗೂ ಹಾಗೂ ನಿಶಾಕ ನಿಮಗೂ ಕೂಡ ಈ 21 ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಮೊದಲನೇದಾಗಿ, ಇಷ್ಟು ವರ್ಷಗಳ ಕಾಲ ನಿಮ್ಮ ಜೀವಿತದಲ್ಲಿ ತುಂಬ ಮರೆಯಲಾಗದಂತಹ ವಿಷಯ ಅಂದರೆ ಪ್ರತಿ ವರ್ಷ ಆಚರಿಸಿದಂಥದ್ದು ಯಾವುದು? ಪ್ರತಿ ವರ್ಷ ನಾವು ಆಚರಿಸಿರುವಂಥ ವಿಷಯ ಅಂತಂದರೆ ವಿವಾಹದ ವಾರ್ಷಿಕೋತ್ಸವ, ದೇವರ ನಂಬಿಕಸ್ತಿಕೆ ನಮ್ಮ ಜೀವಿತದಲ್ಲಿ. ಅದು ಬಿಟ್ಟು ನಾವು ಹೇಳುವುದಕ್ಕಾಗಿ ಬೇರೆ ಏನೂ ಇಲ್ಲ. ಆಮೇಲೆ ಮೊದಲನೇದಾಗಿ, ನೀವು ದೇವರಲ್ಲಿ ಬಂದಾಗ ನಿಮ್ಮ ಈ ಒಂದು ಪರ್ಸನಲ್ ಎನ್ಕೌಂಟರ್ ವಿತ್ ಕ್ರೈಸ್ಟ್ ಯಾವ ಪ್ರಕಾರವಾಗಿ ಆಯಿತು ಪಾಸ್ಟರ್ ಅವರೇ? ಮೊದಲು ನಿಶಾ ಪ್ರಾರಂಭಿಸ್ತಾರೆ. ನನ್ನ ಲೈಫಲ್ಲಿ ಹೇಳೋದಾದರೆ, ಚಿಕ್ಕ ವಯಸ್ಸಲ್ಲಿ ಸಂಡೇ ಸ್ಕೂಲ್ಗೆಲ್ಲ ಬಂದು, ಅಜ್ಜಿ ಜೊತೆ ಸಂಡೇ ಸ್ಕೂಲ್ಗೆಲ್ಲ ಬಂದು, ಹಾಗೆ ನಾನು ನಂಬಿಕೆಯಲ್ಲಿ ಬಂದಿದ್ದು ಫ್ಯಾಮಿಲಿಯಾಗಿ. ಹಾಗೆ ಹೇಳಬೇಕಾಗಿರೋ ಒಂದು ಪಾರಂಪರ್ಯವಾಗಿ ಯಾವುದೂ ಇಲ್ಲ. ಅಂದರೆ ದೇವರ ಕೃಪೆಯಿಂದ ನಂಬಿಕೆಯಲ್ಲಿ ಬಂತು. ಚಿಕ್ಕ ವಯಸ್ಸಿದ್ದಾಗ ಒಂದು ಟೀನೇಜ್ ಟೈಮಲ್ಲಿ ಚರ್ಚಲ್ಲಿ ಪ್ರೇಯರ್ ನಡೆಯುವಾಗ ತುಂಬ ಜನಗಳಿದ್ದರು. ಅದಲ್ಲಿ ದೇವರಾತ್ಮ ಬಂದಿರುವ ಸೇವಕರ ಮುಖಾಂತರ ನನ್ನನ್ನೇ ಗುರುತಿಟ್ಕೊಂಡು ಮುಂದೆ ಕರೆದು ನನ್ನ ಹತ್ರ ಹೇಳಿದೆ, ಈ ಮಗಳನ್ನು ದೇವರ ಸೇವೆಗಾಗಿ ದೇವರು ಕರೆದಿದ್ದಾರೆ, ಅದಕ್ಕೆ ಸಭೆಯಾಗಿ ಇವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದ. ಆವತ್ತು ಆ ಟೀನೇಜ್ ಸ್ಟಾರ್ಟ್ ಆಗಿರುವ ಟೈಮಲ್ಲಿ ನನ್ನ ಮೇಲೆ ಒಂದು ಪ್ರೇಯರ್ದು ಒಂದು ಕೃಪೆ ದೇವರು ಕೊಟ್ಟಿದ್ದರು. ಆವತ್ತಿಂದ ನನ್ನ ಲೈಫಲ್ಲಿ ಓಕೆ, ನಾನು ಸೇವೆಗಿರುವುದು, ಆ ಒಂದು ಚಿಂತೆ ನನ್ನಲ್ಲಿ ಬಂತು. ಕರೆಕ್ಟ್ ಟೈಮಿಗೆ ದೇವರೆಲ್ಲ ಸಿದ್ಧ ಮಾಡಿ ದೇವರ ಸೇವೆಯಲ್ಲಿ ನಿಲ್ಲಕ್ಕೆ ಕೃಪೆ ಕೊಟ್ಟರು. 1995ರಲ್ಲಿ ನಾವು ಯೇಸು ಸ್ವಾಮಿಯನ್ನು ತಿಳಿದವರಲ್ಲ, ನಂಬಿದವರಲ್ಲ. ನಮ್ಮ ಬೆಳೆದು ಬಂದಂಥ ವಿಧಗಳು ಬೇರೆ. ನಾವು ಓಡಿ ನಾವೊಂದು ಲಕ್ಷ್ಯವನ್ನು ಸೇರಬೇಕೆಂಬುದಾಗಿ ಇಚ್ಛಿಸಿದಂಥ ಮಾರ್ಗಗಳು ಬೇರೆ. ಆದ್ದರಿಂದ ನನಗೆ ಯೇಸು ಸ್ವಾಮಿ ಯಾರು ಎಂಬುದಾಗಿ ಗೊತ್ತಿರಲಿಲ್ಲ. 1995ರಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಬನಶಂಕರಿಯಲ್ಲಿ ಒಂದು ಆಕ್ಸಿಡೆಂಟ್ ಉಂಟಾಗಿ ಸುಮಾರು 7 ದಿನ ಕೋಮಾ ಸ್ಟೇಜಲ್ಲಿದ್ದು, 9ನೇ ದಿನ ನನ್ನ ತಾಯಿ ಪ್ರಾರ್ಥಿಸಿ 6ನೇ ದಿನದಲ್ಲಿ ನನಗೆ ಜ್ಞಾನ ಬಂದು, 9ನೇ ದಿನ ಯೇಸು ಸ್ವಾಮಿ ನನ್ನನ್ನು ಹಾಸ್ಪಿಟಲ್ನಲ್ಲಿ ICU ಒಳಗಡೆ ಬಂದು ನನ್ನನ್ನು ರಕ್ಷಿಸಿದಂಥ ವಿಧವನ್ನು ಆಗಿದೆ. ನಾನು ನನ್ನ ರೂಪಾಂತರದ ಇಲ್ಲ ಒಂದು ಕರ್ತನನ್ನು ಎನ್ಕೌಂಟರ್ ಮಾಡಿದಂಥ ಒಂದು ಕರ್ತನನ್ನು ಕಂಡಂಥ ಒಂದು ದಿನವಾಗಿ ಹೇಳೋದಕ್ಕೆ ಸಾಧ್ಯ. ನನ್ನ ಜೀವಿತವು ಆವತ್ತಿನಿಂದ ಮಾರ್ಪಟ್ಟಿತ್ತು. ನನಗೆ ಮರಣದಿಂದ ಬಿಡಿಸಿದ್ರು, ನನಗೆ ಹೊಸ ಜೀವನವನ್ನು ಕೊಟ್ಟರು. ಕರ್ತನ ಶಕ್ತಿಯನ್ನು ಆ ದಿನದಿಂದ ಅನುಭವಿಸುವುದಕ್ಕೆ ಸಾಧ್ಯವಾಯಿತು. ಆಮೇಲೆ ಫಸ್ಟ್ ನಿಮ್ಮ ಜೀವಿತದಲ್ಲಿ ಯಾವಾಗ ನೀವು ಸೇವೆ ಮಾಡಬೇಕು ಅಂತ, ಯಾಕಂದರೆ ಎಷ್ಟೋ ಪ್ರೊಫೆಷನ್ಸ್ಗಳಿದೆ ಆಯ್ಕೆ ಮಾಡ್ಕೊಳ್ಳೋದಕ್ಕಾಗಿ, ಆದರೆ ನನ್ನ ದೇವರ ಸೇವೆನೇ ಮಾಡಬೇಕು, ಸಭೆ ಕಟ್ಟಬೇಕು ಎಂಬುದಾಗಿ ನಿಮ್ಗೆ ಯಾವಾಗ ಅನ್ನಿಸ್ತು? ಯೋಹಾನು ಬರೆದ ಸುವಾರ್ತೆ ಅದರ 15ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೆ. ಆರಿಸಿಕೊಳ್ಳುವಂಥದ್ದು ಒಂದು ವಿಧವಾಗಿದ್ದರೆ, ನಮ್ಮನ್ನು ಅಪಾಯಿಂಟ್ ಮಾಡುವಂಥದ್ದು ಇನ್ನೊಂದು ಲೆವೆಲ್. ಇಂಗ್ಲೀಷಲ್ಲಿ ನಾವು ನೋಡ್ತೇವೆ, ಯು ಡಿಡ್ ನಾಟ್ ಚೂಸ್ ಮೀ, ಐ ಹ್ಯಾವ್ ಚೋಸನ್ ಯು, ಆ್ಯಂಡ್ ದೆನ್ ಗಾಡ್ ಸೈಸ್ ಐ ಹ್ಯಾವ್ ಅಪಾಯಿಂಟೆಡ್ ಯು ಆ್ಯಂಡ್ ಪ್ಲ್ಯಾಂಟೆಡ್ ಯು ಸೋ ದಟ್ ಯು ಮೇ ಗೋ ಆ್ಯಂಡ್ ಬಿಯರ್ ಫ್ರೂಟ್. ಆವಾಗ 3 ಕಾರ್ಯವನ್ನು ಇಂಗ್ಲೀಷಲ್ಲಿ ನಾವು ನೋಡ್ತೇವೆ. ಏನೋ ಚೋಸನ್, ಅಪಾಯಿಂಟಿಂಗ್ ಆ್ಯಂಡ್ ದೆನ್ ಪ್ಲ್ಯಾಂಟಿಂಗ್ ಆ್ಯಂಡ್ ಬಿಯರಿಂಗ್ ಫ್ರೂಟ್. ಸೊ ನಾನು 15 ವಯಸ್ಸಿರುವಾಗ ಕರ್ತನನ್ನು ಕಂಡುಕೊಂಡೆ. 16, 17 ನನಗೆ ನನ್ನ ಮನಸ್ಸಲ್ಲಿ ಒಂದು ಸ್ವಲ್ಪ ಕೂಡ ಇಷ್ಟ ಇಲ್ಲದಿರುವಂಥ, ಇಲ್ಲ ಚಿಂತಿಸದಂಥ ಒಂದು ವಿಷಯ ಆಗಿದೆ, ಪಾಸ್ಟರ್ ಆಗಬೇಕು ಅಂತ. ನನ್ನ ಇಷ್ಟ ಏನಾಗಿತ್ತು ಅಂತಂದರೆ, ಒಳ್ಳೆ ಕೆಲಸ ಮಾಡಬೇಕು, ಯಾರ ಹತ್ರ ತಲೆಬಾಗದೆ ನಾನು ಏನಾದರೂ ಸಪೋರ್ಟ್ ಮಾಡಬೇಕು, ಏನಾದರೂ ಬೇರೆಯವರಿಗೆ ಪ್ರಯೋಜನ ಆಗಬೇಕು, ಕೊಡುವಂಥವನಾಗಿರಬೇಕು. ಈ ಥರ ಎಲ್ಲ ನನ್ನ ಯೋಚನೆಗಳಿತ್ತು. ನಾನು ಒಂದು 3-4 ಪಾಸ್ಟ್ರುಗಳ ಜೊತೆ ಅಸಿಸ್ಟೆಂಟ್ ಆಗಿ ಸೇವೆ ಮಾಡ್ತಾಯಿದ್ದೆ. ಅವಾಗೆಲ್ಲ ನಾನು ಯೋಚನೆ ಮಾಡ್ತಾಯಿದ್ದು, ಪಾಸ್ಟ್ರೇ ಆಗಬಾರ್ದು ಲೈಫಲ್ಲಿ, ಅದು ಭಾಳ ಕಷ್ಟದ ಸೇವೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ಯಾವುದು ಬೇಡ ಅಂತ ಬಿಟ್ಟು ಓಡ್ತಾ ಇದ್ನೋ, ದೇವರು ಅದೇ ನನ್ನ ಕೈಗೆ ಕೊಡ್ತಾಯಿದ್ರು.
ಅನೇಕ ಸೇವಕರುಗಳು ನನಗೆ ಹೇಳ್ತಾ ಇದ್ರು, ನಿನ್ನ ಸೇವೆಗೆ ಕರೆಯಲ್ಪಟ್ಟಿದ್ದೆ. ಆವಾಗ ನಾನು ಇನ್ನೊಂದು ಸೇವಕರ ಹತ್ರ ಹೋಗ್ಬೇಕಾದ್ರೆ ನಾನು ಪ್ರಯತ್ನ ಮಾಡ್ತಾ, ದೇವರ ಇನ್ನೂ ಇದನ್ನು ಹೇಳ್ಬೇಡ, ನನಗೆ ಪಾಸ್ಟ್ರ್ ಸೇವೆ ಬೇಕಾಗಿಲ್ಲ ಅಂತ ನಾನು ಯೋಚನೆ ಮಾಡ್ತೆ. ಆದರೆ ಕಾಲಗಳು ದಿನಗಳಾಗ್ತಾ ನನ್ನ ಜೀವಿತದಲ್ಲಿ ದೇವರ ಮುಟ್ಟುವಿಕೆ, ದೇವರ ಸ್ಪರ್ಶನ ಹೆಚ್ಚಾದಾಗ ನನಗಾಗಿಯೇ ತಿಳಿದು ಬಂತು, ನನ್ನನ್ನು ದೇವರು ಸೇವೆಗೆ ಕರೆದಿದ್ದಾರೆ. ಆದರೆ ಒಂದು ಪಾಸ್ಟ್ರ್ ಆಗೋದಕ್ಕಾಗಿ ನನಗೆ ಇಚ್ಛಿಸಲಿಲ್ಲ. ಆದರೆ ದೇವರ ಕರುವಿಕೆ ಆ ಥರ ಆಯಿತು. ನನಗೆ ಗೊತ್ತಿತ್ತು ದೇವರು ನನ್ನನ್ನು ಸೇವೆಗೆ ಕರೆದಿದ್ದಾರೆ ಅಂತ. ಆಮೇಲೆ ಅದರ ಪ್ರೊಸೀಜರ್ ಇಲ್ಲ, ಗ್ರ್ಯಾಜುವಲ್ ಆಗಿ ದೇವರು ನಮ್ಮನ್ನು ಸೇವೆಗೆ ಒಂದು ಪಾಸ್ಟ್ರ್ ಆಗಿ ನಿಲ್ಲಿಸೋದು. ಆಮೇಲೆ ದೇವರಿಗೆ ಸ್ತೋತ್ರ. ನೀವು ದಂಪತಿಗಳಾಗಿ ಸೇವೆಗೆ ಬಂದಾಗ ನೀವು ಎದುರಿಸಿದಂಥ ಸವಾಲುಗಳೇನು? ಯಾಕಂದರೆ ಆ ಸೇವೆ ಅಂದ್ರೇ ಸವಾಲೇ, ಅದರಲ್ಲಿ 21 ವರ್ಷ ದಂಪತಿಗಳಾಗಿದ್ದು ಸೇವೆ ಮಾಡುವಾಗ ಇನ್ನೂ ಹೆಚ್ಚು ಸವಾಲು ಬಂದಿರುತ್ತೆ. ಅದನ್ನು ಯಾವ ರೀತಿ ಎದುರಿಸಿದ್ರಿ? ಆತ್ಮಿಕವಾಗಿ ಒಬ್ರಿಗೆ ಒಬ್ಬರು ಯಾವ ರೀತಿಯಾದ ಒಂದು ಪ್ರಾರ್ಥನೆಯ ಸಪೋರ್ಟ್ ಇತ್ತು ನಿಮ್ಮ ಮಧ್ಯ? ಇದು ನಮ್ಮ ಯುವ ಜನಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವ್ರು ಇವಾಗ ಸೇವೆಯಲ್ಲಿ ಬರುವಾಗ ಯಾವ ರೀತಿ ಅವರು ಗಂಡ ಹೆಂಡತಿಯರಿಬ್ಬರು ಸೇವೆಯಲ್ಲಿರುವವ್ರಿಗೆ ಇದೊಂದು ಒಳ್ಳೆಯ ಸಂದೇಶ ಆಗುತ್ತೆ. ಅದಕ್ಕಾಗಿ ಸೇವೆಗಿಳಿದಾಗ ಮೇಯ್ನಾಗಿ ಫೇಸ್ ಮಾಡಿರೋ ಒಂದು ವಿಷಯ ಟೈಮು. ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರುವಾಗ ಎಲ್ಲರಿಗೂ ಗೊತ್ತು, ಟೈಮ್ ಜಾಸ್ತಿ ನಾವು ಫ್ಯಾಮಿಲಿಯಲ್ಲಿ ಸ್ಪೆಂಡ್ ಮಾಡ್ತೀರಾ. ಅದು ಮೊದಲು ಬರೋದೇ ಹೆಂಡತಿ ಅಂತ ಬಂದಾಗ ನಮಗೆ ಟೈಮ್ ಇಲ್ಲ ಅಂತ. ನಾವು ಹೆಂಡತಿಗಳಾಗಿದ್ರೆ ನಾವು ಜಾಸ್ತಿ ಟೈಮ್ ಕಂಪ್ಲೇಂಟ್ ಯಾವಾಗ. ಕರೆಕ್ಟ್. ಆ ಥರ ಇರುವ ವಿಷಯದಲ್ಲಿ ನಾವು ರಿಯಲ್ ಆಗಿ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಮತ್ತು ಮನೆಯಲ್ಲಿ ಒಂದೊಂದು ನಮಗೆ ಹಸ್ಬೆಂಡ್ ಬೇಕಾಗಿರೋ ಒಂದು ಟೈಮ್ ಬರುತ್ತೆ. ಮಕ್ಕಳ ವಿಷಯವಾಗಲಿ, ಅವ್ರದ್ದು ಎಜುಕೇಷನ್. ಈಗ ನೋಡಿದ್ರೆ ಮಕ್ಕಳದ್ದು ಅಕಾಡೆಮಿಕ್ಸ್ ಇರಲಿ, ಅವರು ಸ್ಟಾರ್ಟಿಂಗ್ ಮಾಡುವಾಗ ಅವರು ಇರ್ತಾರೆ, ಅಪ್ಪ ನನ್ನ ಜೊತೆಲಿ ಇರಬೇಕು ಸ್ಕೂಲ್ಗೆ ಹೋಗ. ಆ ಟೈಮಲ್ಲಿ ಏನು ಕರೆಕ್ಟ್, ಆ ಟೈಮ್ ಸಿಗಲ್ಲ ಅವರು, ಯಾಕೆಂದರೆ ಅವರು ಸೇವೆಯಲ್ಲಿ ಇರ್ತಾರೆ. ಆವಾಗ ನಾವು ರಿಯಲ್ ಆಗಿ ಅದನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಆ ಥರ ಒಂದೊಂದು ವಿಷಯ. ಮತ್ತು ಸೇವೆಯಲ್ಲಿರುವಾಗ ಬರುವ ಆ ಒಂದು ಪ್ರೆಷರ್, ಅದೇ ಹ್ಯಾಂಡಲ್ ಮಾಡೋಕ್ಕೆ ಅವರು ಚರ್ಚಲ್ಲಿ ನಾವು ಒಂದು ಫ್ಯಾಮಿಲಿಯಲ್ಲಿ ನಾವು ವಿಷಯಗಳು ಮಾಡುವಾಗಲೇ ಎಷ್ಟು ಪ್ರೆಷರ್ ಬರುತ್ತೆ. ಆವಾಗ ಒಂದು 30-40 ಫ್ಯಾಮಿಲಿಯನ್ನು ನೋಡುವಾಗ ಅಷ್ಟೊಂದು ಪ್ರೆಷರ್ ಅವರ ಮೇಲೆ ಬರುವಾಗ, ಮನೆಯಲ್ಲಿ ಬರುವಾಗ ಕೂಡ ನಾವು ಆ ಒಂದು ಪ್ರೆಷರ್ ಅಲ್ಲಿ ಇರಬಾರ್ದು. ಮನೆಯಲ್ಲಿ ಆದಷ್ಟು ಸಮಾಧಾನವಾಗಿದ್ರೇ ಅವರಿಗೆ ಸಂತೋಷವಾಗಿ ಸೇವೆ ಮಾಡೋಕ್ಕಾಗೋದು. ಆ ರೀತಿ ನೋಡಿದ್ರೆ ನಾವು ರಿಯಲ್ ಆಗಿ ಸ್ಯಾಕ್ರಿಫೈಸ್ ಮಾಡಬೇಕು. ಕುಟುಂಬದಲ್ಲಿ ಕುಟುಂಬ ಮತ್ತು ಸೇವೆ ಇದು ಬಹಳ ಒಂದು ಅದು ಮ್ಯಾನೇಜ್ ಮಾಡೋದು ಅಂತಂದರೆ ಭಾಳ ಕಷ್ಟನೇ. ನಾವೆಲ್ಲರೂ ಮನುಷ್ಯರಾಗಿರೋದ್ರಿಂದ ಇನ್ಕಂಪ್ಲೀಟ್ ಆಗಿದ್ದೇವೆ ಅನೇಕ ವಿಷಯಗಳಲ್ಲಿ. ಇನ್ಕಂಪ್ಲೀಟ್ ಆಗಿರುವಾಗ ನಮ್ಮ ಸೇವೆಯಲ್ಲಿಯೂ ಕುಟುಂಬದಲ್ಲೂ ಅದು ಪ್ರತಿಬಿಂಬಿಸುವಾಗ ಮೇಯ್ನಾಗಿ ಬೇಕಾಗಿರುವಂಥದ್ದು ಗಂಡನಿಗೂ ಹೆಂಡತಿಗೂ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಅದು ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ವಿಷಯ. ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಅವರು ಯಾಕೆ ಅವರು ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ನನ್ನ ಮಗಳು ಜನಿಸಿದಾಗ, ಚಿಕ್ಕ ವಯಸ್ಸಿದ್ದಾಗ ತುಂಬ ಸಮಯ ನಾನು ನನ್ನ ಮಗಳನ್ನ ಎತ್ಕೊಂಡು ನಡೆಯೋಕ್ಕಾಗಿಲ್ಲ ಸೇವೆಯ ನಿಮಿತ್ತ. ನನ್ನ ಚಿಕ್ಕ ಮಗ ಹುಟ್ಟಿದಾಗ ಆ ಟೈಮಲ್ಲಿ ನಾನು ಬೇರೆ ಹೊರದೇಶದಲ್ಲಿದ್ದೆ. ನನ್ನ ಹೆಂಡತಿ ಬಹಳ ಅವಶ್ಯಪಟ್ಟರು ನನ್ನ ಗಂಡ ಇಂದಿದ್ರೆ ಅಂತ. ಸೊ ಆ ಟೈಮೆಲ್ಲ ಮನಸ್ಸಲ್ಲಿ ನನ್ನ ಹೆಂಡತಿ ಅದನ್ನು ಇಟ್ಕೊಂಡು, ನನಗೆ ಬಹಳ ಅವಶ್ಯಕತೆ ಇದ್ದಾಗ ನನ್ನ ಗಂಡ ಸಿಗಲಿಲ್ವೇ, ಇಲ್ಲ ನನಗೆ ಗಂಡ ಹೆಲ್ಪ್ ಮಾಡಲಿಲ್ವೇ ಅಂತ ಯೋಚನೆ ಮಾಡಿದರೆ, ಆ ಕಹಿ ಇಟ್ಕೊಂಡಿದ್ರೆ ನಿಜವಾಗ್ಲೂ ನನಗೆ ಸಪೋರ್ಟಿವ್ ಆಗಿ ನನ್ನ ಹೆಂಡತಿ ಇರ್ತಾ ಇರಲಿಲ್ಲ. ಅದನ್ನು ಮರೆತು ಇದು ಕರ್ತನಿಗಾಗಿ ನಾನು ತ್ಯಾಗ ಅನುಭವಿಸ್ತಾ ಇರೋದು, ಇಲ್ಲ ಕರ್ತನಿಗಾಗಿ ನನ್ನ ಗಂಡ ಹೋಗಿರುವಂಥದ್ದು ಎಂಬುದಾಗಿ ಯೋಚನೆ ಮಾಡಿದ್ರಿಂದಲೇ ಇವತ್ತು ನಾವು ಈ 21ನೇ ಆ್ಯನಿವರ್ಸರಿಯನ್ನು ಸಂತೋಷದಿಂದ ನಾವು ದೇವರನ್ನ ಘನಪಡಿಸುವುದಕ್ಕೆ ಸಾಧ್ಯ. ಈ ವಿಷಯ ಹೇಳುವಾಗ ಅನೇಕ ಸೇವಕರುಗಳು ಅನೇಕ ವರ್ಷ, 40-50 ವರ್ಷ ಅವರ ಕುಟುಂಬ ಜೀವಿತದಲ್ಲಿ ಆಶೀರ್ವದಿಸಲ್ಪಟ್ಟಂಥ ರೀತಿಯಲ್ಲಿ ಉನ್ನತ ಮಟ್ಟಿಗೆ ದೇವರ ಸೇವೆ ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನ ನೆನೆಸಿ ನಾನು ದೇವರಿಗೆ ಸ್ತೋತ್ರವನ್ನು ನಾನು ಮಾಡ್ತಾ ಇದ್ದೇನೆ. ಇನ್ನೊಂದು, ಹೌ ಡು ಯು ಡೀಲ್ ವಿತ್ ಸ್ಪಿರಿಚುಯಲಿ ಬರ್ನ್ಔಟ್ ಆರ್ ಡ್ರೈ ಸೀಸನ್? ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ಕಷ್ಟ ಬಂದಾಗ ಒಣಗಿರುವ ಅನುಭವದಲ್ಲಿ ಬಿದ್ದು ಹೋಗೋ ಸಾಧ್ಯತೆಗಳಿರುತ್ತೆ. ಅದನ್ನು ನೀವಿಬ್ಬರು ದಂಪತಿಗಳಾಗಿ ಹೇಗೆ ಅದನ್ನು ಡೀಲ್ ಮಾಡ್ತೀರಾ ಆತ್ಮಿಕವಾಗಿ? ಹೇಳಿದಾಗ ಒಂದು ವಿಷಯ ನನಗೆ ನೆನಪು ಬರ್ತಾ ಇದೆ. ಸೇವೆಯಲ್ಲಿ ಬಂದ ಆ ಟೈಮಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದೀವಿ. ಆವಾಗ ನಾವು ಇಬ್ಬರು ಮಾತಾಡಿದಾಗ ಪಾಸ್ಟರ್ ಇವರು ಹೇಳಿದರು, ನಾನೊಂದು ಕೆಲಸ ಮಾಡ್ತೀನಿ, ನಾನು ನನ್ನ ಬೈಬಲ್ ಕಾಲೇಜಲ್ಲಿ ಹೋಗಿ ಅಲ್ಲಿ ನಾನು ವರ್ಕ್ ಮಾಡ್ತೀನಿ, ಅಲ್ಲೇ ನನಗೆ ಸೇವೆನೂ ಮಾಡ್ಬೋದು, ಚರ್ಚ್ ಮಿನಿಸ್ಟ್ರಿ ಈಗ ಸ್ಟಾಪ್ ಮಾಡ್ತಾ ಇದೆ. ಆವಾಗ ಒಂದು ಮಾತು ಹೇಳಿದೆ ನಾನು, ನೀವು ಸೇವೆಯಲ್ಲೇ ಇರಿ, ಚರ್ಚ್ ಮಿನಿಸ್ಟ್ರಿನೇ ನೋಡ್ಕೊಳ್ಳಿ,
ಫುಲ್ ಟೈಮ್ ಮಿನಿಸ್ಟ್ರಿಯಲ್ಲೇ ಇರಿ, ನಾನು ಕೆಲಸಕ್ಕೇನೋ ಹೋಗ್ತೀನಿ. ಆವಾಗ ನಮ್ಮದು ಸಪೋರ್ಟ್ ಆಗಿರುತ್ತೆ ನಮಗೆ ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕೆ ಅಂತೇಳಿ ಹೇಳಿದರು. ಆದರೆ ದೇವರ ಕರುವಿಕೆ ಇರೋದ್ರಿಂದ ಇಂಟರ್ವ್ಯೂ ಅಟೆಂಡ್ ಆಗಕ್ಕೆ ಹೋದೆ, ಆ ಆಫೀಸ್ ನನ್ನ ಕಣ್ಮುಂದೆನೇ ಇದ್ದೀವಿ, ಆದರೆ ನಾವು ಕಾಣ್ತಾ ಇಲ್ಲ. ಹುಡುಕಿ ಸಾಕಾಗ್ಬಿಟ್ಟಿತ್ತು. ಆಮೇಲೆ ವಾಪಸ್ ಬಂದು ಅದೆಲ್ಲ ಆಗಿ 1 ವಾರ 2 ವಾರ ಆದಿ ನೋಡಿದಾಗ ನಾವು ನಿಂತ್ಕೊಂಡಿರೋ ಜಾಗದಲ್ಲೇ ಇದೆ ಆಫೀಸ್, ಆದರೆ ನಮ್ಮ ಕಣ್ಣಿಗೆ ದೇವರದು ಮರೆಯಾಗಿ ಇಟ್ಬಿಟ್ರು. ಕರುವಿಕೆ ಇದೆ ಅಂತ ಗೊತ್ತಾಯಿತು. ನೀವು ಹೋಗೋ ಹಂಗಿರಲಿಲ್ಲ. ನನ್ನ ಹೆಂಡತಿ ಹೇಳಿದ ಹಾಗೆ ತುಂಬ ಸಾರಿ ಸೇವೆ ಬಿಟ್ಬಿಡೋಣ ಅಂತ ನಮಗನ್ಸಿದೆ. ತುಂಬ ಸಾರಿ, ಭಾಳ ಸಾರಿ. ಯಾಕೆಂದರೆ ನಾವಿಲ್ಲಿ ತನಕ ಬಂದಿರೋದು ನಮ್ಮ ಜ್ಞಾನ ಬಲ ಇದು ಯಾವುದು ಅಲ್ಲ, ದೇವರ ಕೃಪೆಯಿಂದಲೇ ನಾವು ಇಲ್ಲಿ ತನಕ ಬಂದಿರೋದು. ವಿಶೇಷವಾಗಿ ದೇವರ ಸೇವೆಯಲ್ಲಿ ಆರಂಭಿಸಿರುವಂಥ ಅನೇಕರು ಇರ್ತಾರೆ. ಅವರಿಗಾಗಿ ಹೇಳುವಂಥದ್ದು, ಸುಮಾರು ಸಾರಿ ನಾನು ಕೆಲಸಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ, ಬೇರೆ ಏನಾದರೂ ಕೆಲಸ ಮಾಡೋಣ, ನನಗಿರುವಂಥದ್ದಲ್ಲ. ಸೇವೆಯ ಪ್ರಾರಂಭದಲ್ಲಿ ನನಗನ್ನಿಸ್ತು ನಾನೇನೋ ಸ್ಪೆಷಲ್ ಆಗಿರೋದ್ರಿಂದ ದೇವರು ನನಗೆ ಈ ಸೇವೆ ಕೊಟ್ಟಿದ್ದಾರೆ ಅಂತ. ಸೇವೆಯಲ್ಲಿ ಪ್ರಾರಂಭಿಸಿದಾಗ ಸ್ಪೆಷಲ್ ಹೋಗಿ ನಾನು ಏನೂ ಅಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಈ ಸೇವೆ ನಾನು ಮಾಡೋಕ್ಕೆ ಆಗಲ್ಲ, ನಾನು ಅದಕ್ಕೆ ಯೋಗ್ಯನೇ ಅಲ್ಲ. ನನಗೆ ಗೊತ್ತು, ನನ್ನ ಹೆಂಡತಿಗೂ ನನಗೆ ಗೊತ್ತು. ನಾವು ಪ್ರೇಯರ್ ಮಾಡಿದ್ದೇವ್ರೆ, ಈ ಭಾರವನ್ನು ಹೊರೋದಕ್ಕೆ, ಈ ಒಂದು ಪ್ರೆಷರನ್ನು ಹೊರೋದಕ್ಕೆ ನಮ್ಗೆ ಆಗೋದಿಲ್ಲ. ಬೇರೆ ಯಾರಿಗಾದರೂ ಕೂಡ ನಾನು ಅವರಿಗೆ ಅಸಿಸ್ಟೆಂಟಾಗಿ ಸುಖವಾಗಿ ಸೇವೆ ಮಾಡಿಬಿಡ್ತೀವಿ. ತುಂಬ ಸಾರಿ ಹೇಳಿದ್ದೀನಿ, ಅದು ತುಂಬ ಸುಲಭ. ಅಸಿಸ್ಟೆಂಟಾಗಿ ಸೇವೆ ಮಾಡೋದು ಭಾಳ ಸುಲಭ, ಈ ಎಲ್ಲ ಪ್ರೆಷರ್ನ ತೊಗೊಂಡು ಸೇವೆ ಮಾಡೋದು ಬಹಳ ಕಷ್ಟ ಅಂತ ಅದರ ಪ್ರಾರಂಭದಲ್ಲಿ. ಅದಾದ ಮೇಲೆ ನಾನು ಹೇಳಬೇಕಾದದ್ದು, ಈ ದೇವರ ಕೃಪೆ ಅಂತ ಒಂದಿದೆ. ನಾವು ಬಲಹೀನರಾಗುವಾಗ ನಮ್ಮನ್ನು ಬಲಪಡಿಸುವಂಥ ದೇವರ ಕೃಪೆ. ಆ ದೇವ ಕೃಪೆಯಿಂದಲೇ ಯೋಗ್ಯರಲ್ಲದಂಥ, ಅಪ್ರಾಪ್ತರಾಗಿರುವಂಥ, ಬಲ ಇಲ್ಲದಂಥ ನಮ್ಮನ್ನು ಈ ದೇವ ಕೃಪೆಯ ಬಲದಿಂದ ನಮ್ಮನ್ನು ಇದುವರೆಗೂ ನಡೆಸಿ ಸೇವೆ ಮಾಡುವಂತೆ ಕರ್ತನು ಕೃಪೆ ಮಾಡಿತು. ಇದು ಸ್ಪಿರಿಚುವಲ್ ಡ್ರೈನೆಸ್ ಅಂತ ಹೇಳಿದಲ್ವಾ, ಆ ಟೈಮು ಕೂಡ ಇತ್ತು. ಒಂದು ಭಾನುವಾರ ಹಾಗೆ ಮೆಸೇಜ್ ಕೊಟ್ಟು ನೆಕ್ಸ್ಟ್ ಭಾನುವಾರ ಆಗುವ ಆದಲ್ಲಿ ಅಯ್ಯೋ ನೆಕ್ಸ್ಟ್ ಭಾನುವಾರ ಆಗ್ತಾಯಿದೆ, ಏನು ಮಾಡಲಿ, ಹೇಗೆ ನಾನು ಜನರಿಗೆ ಆತ್ಮೀಯವಾಗಿರೋ ಊಟ ಕೊಡಲಿ, ಆ ಥರ ಒಂದು ಯಾಕೆಂದರೆ ಅಷ್ಟು ಡ್ರೈ ಆಗಿರುವ ಒಂದು ಅನುಭವ. ಆ ಪರಿಸ್ಥಿತಿಯಲ್ಲೂ ಕೂಡ ನಾವು ಹೋಗಿದ್ದೀವಿ ಆ ಟೈಮಲ್ಲಿ. ಹೌದು. ನೀವು ನಿಮ್ಮ ಜೀವಿತದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಕ್ರಿಸ್ತನನ್ನು ತಲೆಯಾಗಿ ಯಾವ ಥರ ಇಡ್ತೀರಾ? ಅಂದರೆ ದಿನನಿತ್ಯದ ಕಾರ್ಯದಲ್ಲಿ ಯೇಸು ಸ್ವಾಮಿನೇ ಮೊದಲು ಎಂಬುದಾಗಿ ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ಅದನ್ನು ಟ್ರೈನ್ ಅಪ್ ಮಾಡ್ತೀರಾ ದಿನನಿತ್ಯದಲ್ಲಿ? ನೋಡಿ ಈ ಕಾಲ ಅಂತ ನಾವು ಹೇಳುವಾಗ ಮಕ್ಕಳು ಮನೆಯಲ್ಲಿ ಮಾತ್ರ ಇರುವಂಥವರಲ್ಲ, ಅವ್ರಿಗೆ ಸ್ಕೂಲಿಗೆ ಹೋಗುವಂಥವರಾಗಿರ್ತಾರೆ, ಅನೇಕ ಫ್ರೆಂಡ್ಸ್ಗಳು ಅವರಿಗಿರ್ತಾರೆ, ವಿವಿಧ ಆಲೋಚನೆ ಇರುವಂಥವರು, ನಂಬಿಕೆ ಇರುವಂಥವರು, ವಿವಿಧ ಫಿಲಾಸಫಿ ಇರುವಂಥ ಒಂದು ಬೆಳೆದಿರುವಂಥ ಭಾಳ ಬೇಗನೆ ಬೆಳೆಯುವಂಥ ಒಂದು ಮಕ್ಕಳ ಒಂದು ಗುಂಪನ್ನು ನಾವು ನೋಡ್ತೇವೆ. ಆ ಒಂದು ಜನ್ರೇಷನ್ನಾಗಿ ನಾವು ನಂಬ್ತಿರೋದು. ಮಕ್ಕಳು ಮನೆಯಲ್ಲಿ ಪ್ರಾರ್ಥನೆಯು ದೇವರ ವಾಕ್ಯವು ಮಾತ್ರ ಕೇಳುವಾಗ ಅವರು ಹೊರಗಡೆ ಹೋಗುವ ಒಂದು ಫ್ರೀಡಮ್ ಅವರಿಗೆ ಸಿಗುತ್ತೆ, ಬೇರೆ ರೀತಿಯಾಗಿ ಚಿಂತಿಸುವಂಥ ರೀತಿ ಸಿಗುತ್ತೆ. ಅದು ಬಹಳ ದೊಡ್ಡ ಚಾಲೆಂಜ್. ಅವರು ಅದೆಲ್ಲ ಹೋಗಿ ಅವ್ರ ಮನೆಗೆ ಬರುವಾಗ ತಿರುಗಿ ದೇವರ ವಾಕ್ಯ ಅವರಿಗೆ ಬೋರ್ ಆಗದೆ. ನೋಡಿ, ಈಗಿನ ಮಕ್ಕಳು ಬೇಗ ಬೋರ್ ಆಗುತ್ತೆ, ಬೇರೆ ಏನಾದರೂ ಹೇಳಿ, ಯಾವಾಗಲೂ ಪ್ರಾರ್ಥನೆ. ಸೊ ಈ ಥರ ಒಂದು ಯೋಚನೆ ಇರುವಾಗ ನಮ್ಮ ಮಕ್ಕಳು ಅವರಿಗೆ ಪ್ರಾರ್ಥನೆಯೂ ಒಂದು ಆಸಕ್ತಿ ಉಳ್ಳದಾಗಿರಬೇಕು ಎಂಬುದಾಗಿ ಯೋಚಿಸಿ ತುಂಬ ಸಾರಿ ಅವರ ಮೇಲೆ ಒಂದು ಪ್ರೆಷರ್ ಹಾಕದೆ ಬಹಳ ಬ್ಯಾಲೆನ್ಸ್ಡಾಗಿ ಡೀಲ್ ಮಾಡುವಂಥ ಒಂದು ದೊಡ್ಡ ಚಾಲೆಂಜೇ ಆಗಿದೆ ಈ ವಿಷಯ. ಇದು ದೊಡ್ಡ ಚಾಲೆಂಜು. ಆ ಟೈಮಲ್ಲಿ ಅವ್ರ ಜೊತೆಗೆ ಫ್ರೆಂಡ್ಲಿ ಆಗಿದ್ದು ದೇವರ ವಾಕ್ಯವನ್ನು ಸಾರಿ, ವಿಶೇಷವಾಗಿ ನಮ್ಮ ಮನೆಯಲ್ಲಿ 3 ಕಾರ್ಯಗಳು ನಾವು ನಾನು ನಂಬುವಂಥದ್ದು, ಒಂದೊಂದು ಮಗುವಿನ ಮೇಲೆ ಇಲ್ಲ ಮನೆಯಲ್ಲಿರುವ ಒಬ್ಬೊಬ್ಬರ ಮೇಲೆ ದೇವರಿಗೂ ದೊಡ್ಡ ಉದ್ದೇಶಗಳಿದೆ. ಈ ದೊಡ್ಡ ಉದ್ದೇಶಗಳು ಅದರ ಕಾಲಕ್ಕೆ ಅದರ ಸಮಯಕ್ಕೆ ನೆರವೇರುವಂಥದ್ದಾಗಿದೆ. ಆದರೆ ನಾವು ಮಾಡಬೇಕಾದ ಕಾರ್ಯ, ನಮ್ಮ ಮನೆಯಲ್ಲಿ ಮಾಡುವಂಥ ಕಾರ್ಯ, ಒಂದು ದೇವರು ನಮ್ಮನ್ನು ನಡೆಸಿದಂಥ ವಿಧವನ್ನು ಸಾಕ್ಷಿಯಾಗಿ ಚರ್ಚಲ್ಲಿ ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಒಂದು ಪ್ರಭಾವ, ನನ್ನ ತಂದೆ ರಕ್ಷಣೆ ಹೊಂದಿದ್ದು ಹೀಗೆ, ನನ್ನ ತಾಯಿ ರಕ್ಷಣೆ ಹೊಂದಿದ್ದು ಹೀಗೆ, ಇಲ್ಲ ಕರ್ತನು ಈ ಥರ ಅದ್ಭುತ ಮಾಡಿದ್ರು, ಅವರು ಹುಟ್ಟಿದಂಥ ರೀತಿ ಅವ್ರಿಗೆ ಇವತ್ತಿಲ್ಲ ನಾಳೆ ಆ ಬಿತ್ತಿದಂಥ ಬೀಜವು ಬೆಳೆದು ಅದು ಫಲ ಕೊಡುವುದಕ್ಕೆ ಪ್ರಾರಂಭಿಸುತ್ತೆ. ಅದೊಂದು. ಎರಡನೇ, ಇದು ಅವರ ಜೊತೆಗೆ ನಾವು ಪ್ರಾರ್ಥನೆ ಮಾಡುವಂಥದ್ದು. ಒಂದು ಪಕ್ಷ
ಅವರಿಗೆ ಆ ಸೀರಿಯಸ್ನೆಸ್ ಅರ್ಥ ಆಗಲ್ಲ. ಆದರೂ ಕೂಡ ಅವ್ರ ಜೊತೆಗೆ ನಾವು ಪ್ರಾರ್ಥನೆ ಮಾಡುವಂಥದ್ದು, ಅವ್ರ ಜೊತೆಗೆ ಹಾಡು ಹೇಳಿ ದೇವರು ಮಾಡಿದ ಉಪಕಾರಗಳಿಗೆ ಉಪಕಾರ ಸ್ತುತಿ ಮಾಡುವಂಥದ್ದು, ಇದೆಲ್ಲ ಇವತ್ತಿಲ್ಲ ನಾಳೆ ಅವರ ಜೀವಿತದಲ್ಲಿ ತಕ್ಷಣವೇ ಆಗುತ್ತೆ ಅಂತಲ್ಲ, ಇಂಪ್ಯಾಕ್ಟ್ ಖಂಡಿತವಾಗಿ ಆಗುತ್ತೆ. ಅದು ನಮ್ಮ ಜೀವಿತದಲ್ಲಿ ನಾವು ಕರ್ತನಲ್ಲಿ ಆಶ್ರಯಿಸಿ ಮಾಡ್ತಾ ಇದ್ದೇವೆ. ಅದನ್ನು ನಿಮ್ಮ ಕುಟುಂಬಗಳಲ್ಲೂ ಮಾಡೋದಕ್ಕೆ ಸಾಕು. ಖಂಡಿತ. ಥ್ಯಾಂಕ್ ಯು ಫಾಸ್ಟರ್. ಇದು ಎಲ್ಲರಿಗೂ ಕೂಡ, ಯಾಕಂದರೆ ಇವಾಗಿನ ಮಕ್ಕಳು ಬಹಳ ವೇಗವಾಗಿ ಬೆಳೀತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಇದ್ದಂಗೆ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಂಗಿಲ್ಲ. ಸೊ ಇದೊಂದು ಎಲ್ಲರಿಗೂ ಒಂದು ಮಾದರಿಯಾಗಿದೆ. ಥ್ಯಾಂಕ್ ಯು. ಮತ್ತು ಇನ್ನೊಂದು ಪ್ರಶ್ನೆ, ಹೌ ಡು ಯು ಡಿಸರ್ನ್ ಗಾಡ್ಸ್ ಡೈರೆಕ್ಷನ್ ಫಾರ್ ಅವರ್ ಚರ್ಚ್ ಆರ್ ಕಾಲಿಂಗ್ ಆ್ಯಂಡ್ ವಾಟ್ ಡಸ್ ಸಕ್ಸಸ್ ಇನ್ ಮಿನಿಸ್ಟ್ರಿ ಮೀನ್ ಟು ಯು? ಇದು ಎರಡೂ ಕೂಡ ಒಟ್ಟಾಗಿ ಕೇಳಿದ್ದೀನಿ ನಾನು. ಓಕೆ, ಸಭೆಯ ವಿಚಾರ ಬಂದಾಗ. ಸರಿ. ಸಭೆಯನ್ನು ಹೇಗೆ ನಡೆಸುವಂಥದ್ದು, ದೇವರಿಂದ ಹೇಗೆ ಆ ನಡೆಸುವಿಕೆಯನ್ನು ಹೊಂದಿಕೊಳ್ಳುವಂಥದ್ದು. ಉದಾಹರಣೆಗೆ, ದೇವರು ಒಬ್ಬನನ್ನು ಕರೆಯುವುದಾದರೆ ಒಬ್ಬರಿಗೆ ಒಂದು ದರ್ಶನವನ್ನು ಕೊಡ್ತಾರೆ. ಆ ದರ್ಶನ ಪರಿಶುದ್ಧಾತ್ಮನು ಇಂಧನವಾಗಿ ಆತನ ಮುಂದೆ ನಡೆಸುವುದಕ್ಕೆ ಸಾಧ್ಯ. ನಮ್ಗೆ ಗೊತ್ತು, ಒಂದು ಗಾಡಿಗೆ ಮುಂದೆ ಹೋಗ್ಬೇಕಾದ್ರೆ ಇಂಧನ ಬೇಕು. ಓಕೆ, ಎಷ್ಟೇ ಇಂಧನ ಇದ್ದರೂ ಅದು ಸ್ಟಾರ್ಟ್ ಆಗಬೇಕು. ಓಕೆ, ಹೋಗುವಂಥ ಗುರಿ ಬೇಕು. ಅದೇ ಥರ ಒಂದು ದರ್ಶನ, ಒಂದು ಕರುವಿಕೆ ಒಬ್ಬ ವ್ಯಕ್ತಿಗೆ ಇರುವುದಾದರೆ ದರ್ಶನವನ್ನು ದೇವರು ಕೊಡ್ತಾರೆ. ಆ ದರ್ಶನ ಈ ಪ್ರಕಾರ ಆಗಿರಬೇಕೆಂಬುದಾಗಿರುವಂಥ ಒಂದು ಡ್ರೀಮ್, ಒಂದು ಪಿಕ್ಚರು ಆ ಸೇವಕನ ಒಳಗಿರುತ್ತೆ. ಅದು ಯಾರೇ ಆಗಲಿ ಸೇವಕ, ಅದು ಯಾವುದೇ ಮಟ್ಟಿಗೆ ಸೇವೆ ಮಾಡುವಂಥವ್ರಿಗೆ ಆ ಪಿಕ್ಚರ್, ಆ ಕ್ಲಾರಿಟಿ ಸಭೆಯಲ್ಲಿ ಬರದ ತನಕ ಆ ಸೇವಕರಿಗೆ ಅದನ್ನು ಒಂದು ಫೋಕಸ್ ಆಗಿಟ್ಟು ಆ ಜನರನ್ನು ಆ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿರುವಂಥ ವಾಕ್ಯಗಳನ್ನು ದೇವರು ಕೊಟ್ಟು ದೇವರು ನಡೆಸುವವನಾಗಿ. ಅವಾಗ ದೇವರಿಗೆ ಉದ್ದೇಶ ಆ ಕೊಟ್ಟಂಥ ವಿಷನ್ ಪರಿಪೂರ್ಣವಾಗಬೇಕು. ಇದು ಬಹಳ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ದೇವರಿಗೆ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಮನುಷ್ಯರಲ್ಲ, ಆತನ ವಿಷನ್. ಆತನ ವಿಷನ್ ಒಬ್ಬ ವ್ಯಕ್ತಿ ನೆರವೇರಿಸಲಿಲ್ಲ ಅಂದರೆ ಬೇರೆ ಒಬ್ಬ ವ್ಯಕ್ತಿಗೆ ಆ ವಿಷನನ್ನು ಕೊಡ್ತಾರೆ. ಸೊ ವಿಷನನ್ನು ಹೊಂದಿರುವಂಥವರು ನಂಬಿಕಸ್ಥರಾಗಿ ಅದನ್ನು ನಡೆಸಬೇಕು. ಇವಾಗ ನೀವು ಕೇಳಿದಂಥ ಕ್ವಶ್ಚನ್, ಎರಡು ಕ್ವಶ್ಚನ್. ಒಂದು, ಸಭೆಯನ್ನು ಹೇಗೆ ನಡೆಸೋದು. ದೇವರು ಪರಿಶುದ್ಧಾತ್ಮನ ಮುಖಾಂತರ ಕೊಟ್ಟ ದರ್ಶನದ ಮೇರೆಗೆ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಒಂದು ಎತ್ತರಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಬೇಕು. ಅದೇ ಥರ ಒಂದು ಸ್ಟೆಪ್ ಬಿಟ್ಟು ಇನ್ನೊಂದು ಸ್ಟೆಪ್. ಅದೇ ಪ್ರಕಾರ ದೇವರು ಆ ಸ್ಟೆಪ್ ಎತ್ತಿ ಹೋಗುವುದಕ್ಕಾಗಿರೋ ವಾಕ್ಯಗಳನ್ನು ದೇವರು ಕೊಡ್ತಾನೆ. ಡೈರೆಕ್ಷನ್, ವಾಕ್ಯದಿಂದ ಡೈರೆಕ್ಷನ್, ಪರಿಶುದ್ಧಾತ್ಮನಿಂದ ಡೈರೆಕ್ಷನ್ ಕೊಡ್ತಾನೆ. ಈ ರೀತಿಯಾಗಿದೆ ದರ್ಶನವನ್ನು ನೆರವೇರಿಸುವುದಕ್ಕಾಗಿ. ಎರಡನೇದು, ಸಕ್ಸಸ್ ಅಂದರೆ ಏನು? ಅನೇಕರಿಗೆ ಓಕೆ, ಮಿನಿಸ್ಟ್ರಿಯಲ್ಲಿ ಸಕ್ಸಸ್ ಎಂಬುದಾಗಿ ಹೇಳಿದ್ರೆ ತುಂಬ ಜನರು ಹೇಳೋದು, ನಾನು ಇಷ್ಟು ಸಭೆ ಕಟ್ಟರೆ ನಾನು ಸಕ್ಸಸ್, ನಾನು 10,000 ಜನ ಇದ್ದರೆ ಸಕ್ಸಸ್, ಇಲ್ಲ 1,00,000 ಜನ ನಮ್ಮ ಸಭೆಗೆ ಬಂದರೆ ಸಕ್ಸಸ್ಫುಲ್ ಪಾಸ್ಟರ್, ನಂಬರ್ಸ್ ಪ್ರಕಾರ. ಆದರೆ ದೇವರ ಉದ್ದೇಶದಲ್ಲಿ, ದೇವರ ಮನಸ್ಸಿನಲ್ಲಿ ಸಕ್ಸಸ್ ಇಲ್ಲ, ಬೈಬಲ್ನ ಪ್ರಕಾರ ಸಕ್ಸಸ್ ಎಂಬುದಾಗಿ ಹೇಳಿದ್ರೆ ದೇವರು ಕೊಟ್ಟ ಚಿಕ್ಕದೋ ದೊಡ್ಡದೋ ಕೆಲಸ, ಆ ಸೇವೆಯನ್ನು ನಂಬಿಕಸ್ತಿಕೆಯಿಂದ ಮಾಡಿ ಮುಗಿಸೋದೇ ಸಕ್ಸಸ್. ಕಾರಣ, ನಾವು ಬೈಬಲಲ್ಲಿ ಓದ್ತೇವೆ, ನೋಹನನ್ನು ನೋಡ್ತೇವೆ. ನೋಹ ಆತನು ಸುಮಾರು 120 ವರ್ಷ ಪ್ರಸಂಗ ಮಾಡಿದಂತೆ, ಒಬ್ಬರನ್ನ ಕೂಡ ಗೆಲ್ಲಿಲ್ಲ. ಆದರೆ ಒಂದು ಕುಟುಂಬದಲ್ಲಿ 8 ಜನ ಮಾತ್ರ, ತನ್ನ ಕುಟುಂಬವನ್ನು ಮಾತ್ರ ಆ ದೋಣಿಯಲ್ಲಿ ಆತನು ರಕ್ಷಿಸೋದಕ್ಕೆ ಸಾಧ್ಯ. ಆಗ ನಾವು ಇವತ್ತಿನ ಪ್ರಕಾರ ಆತನೊಂದು 8 ಜನ ಮಾತ್ರ ಇರುವಂಥ ಪಾಸ್ಟರ್. ಆಗ ಆತನು ಫೇಲ್ಯೂರ್ ಆಗಿರ್ಬೋದು. ನಮ್ಮ ಇವತ್ತಿನ ಡೆಫಿನಿಷನನ್ನು ಕೊಟ್ಟರೆ ದೊಡ್ಡದು ತುಂಬ ಜನ ಅಂತ ನಾವು ಒಂದು ಸಕ್ಸಸ್ ಡೆಫಿನಿಷನ್ ಕೊಟ್ಟರೆ, ನೋಹ ಅಲ್ಲಿ ಫೇಲ್ಯೂರ್ ಆಗ್ತಾರೆ. ಇಲ್ಲ, ತುಂಬ ಸ್ಮಾರ್ಟಾಗಿ, ತುಂಬ ಶಕ್ತವಾಗಿ ಎಲ್ಲ ಮುಗಿಸಿ ಕ್ರೌನಲ್ಲಿ, ನಾವು ಭೂಮಿಯಲ್ಲಿ ತುಂಬ ಲಕ್ಸುರಿಯಾಗಿ ಬಾಳುವಂಥದ್ದು ಸಕ್ಸಸ್ ಎಂಬುದಾಗಿ ಹೇಳಿದ್ರೆ ಯೇಸು ಸ್ವಾಮಿಯಲ್ಲಿಂದ ಔಟ್ ಆಗ್ತಾರೆ. ಯಾಕಂದರೆ ಈ ಭೂಮಿಯಲ್ಲಿ ನಷ್ಟ, ಕಷ್ಟ, ನೋವನ್ನು ಅನುಭವಿಸಿದ್ರು. ಆದರೆ ನಿತ್ಯತ್ವದಲ್ಲಿ ಕರ್ತನಿಗೆ ಸಿಕ್ಕಿದಂಥ ಬಹುಮಾನ ಅದು ದೊಡ್ಡದು, ಅದು ಬೇರೆ. ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಏನು ಅಂತಂದರೆ ದೇವರು ಕೊಟ್ಟಂಥ ಸೇವೆಯನ್ನು ಮುಗಿಸಿದ್ರು. ಯೇಸು ಸ್ವಾಮಿ ಹತ್ರ ಹೇಳಿದ್ರು, ತಂದೆಯೇ, ನೀನು ನನಗೆ ಕೊಟ್ಟಂಥ ಸೇವೆಯನ್ನು ನಾನು ಮಾಡಿ ಮುಗಿಸಿದ್ದೀನಿ. ಸಕ್ಸಸ್, ಅದೇ ಸಕ್ಸಸ್. ಸಕ್ಸಸ್ ಡೆಫಿನೇಷನ್ ತುಂಬ ಒಂದು ಆಳವಾಗಿ ಕೊಟ್ಟರೆ ಅದಕ್ಕಾಗಿ ಧನ್ಯವಾದಗಳು. ಕಡೆಯದಾಗಿ, ಒಬ್ಬ ವೈಯಕ್ತಿಕವಾಗಿ ಅವನ ಕ್ರಿಸ್ತನೊಟ್ಟಿಗೆ ಇರಬೇಕಾದಂತಹ ರಿಲೇಷನ್ಶಿಪ್ ಯಾವ ಪ್ರಕಾರವಾಗಿರಬೇಕು? ಯಾಕಂದರೆ ಇವಾಗಿನ ಜನ್ರೇಷನ್ ನೋಡಿದ್ರೆ ಅಷ್ಟು ಟೈಮ್ ಇಲ್ಲ ಯಾರಿಗೂ ಪ್ರೇಯರ್ ಮಾಡೋಕ್ಕೆ. ಬೈಬಲ್ ಓದೋದು ಅಂದರೆ ಜಸ್ಟ್ 1 ಪೇಜ್ ಹೋಗ್ಬಿಡೋದು. ಆ ಒಂದು ಯೂತ್ಸ್ ಎಲ್ಲ ಆ ಪ್ರಕಾರವಾಗಿ, ಎಸ್ ಐ ಆಮ್ ಕಮಿಂಗ್ ಟು ಚರ್ಚ್ ಎವ್ರಿ ಸಂಡೇ, ಎಸ್ ಇಟ್ಸ್ ಎನಫ್, ಆ ಥರ ಇದ್ದಾರೆ. ಆದರೆ ಹೌ ಟು ಬಿಲ್ಡ್ ಅ ರಿಲೇಷನ್ಶಿಪ್ ವಿತ್ ಕ್ರೈಸ್ಟ್ ಈಚ್ ಡೇ
ಇಂಡಿವಿಜುವಲ್ ಆಗಿ, ಎಸ್ ಕಪಲ್ ಆಗಿ ಇಷ್ಟೊತ್ತು ಮಾತಾಡಿದ್ವಿ, ಬಟ್ ಇಂಡಿವಿಜುವಲ್ ಆಗಿ ನೀವು ಕಪಲ್ ಆಗು ಟೈಮ್ ಕೊಡ್ತಾ ಇದ್ದೀರಾ, ಜೊತೆಗೆ ಇಂಡಿವಿಜುವಲ್ ಆಗಿ ಕ್ರಿಸ್ತನೊಟ್ಟಿಗೆ ಯಾವ ಥರ ರಿಲೇಷನ್ಶಿಪ್ನ ಇಟ್ಕೋಬೇಕು ಅಂತ ಸಜೆಸ್ಟ್ ಮಾಡಿ. ದೇವರ ವಾಕ್ಯದಿಂದ ನಾನು ತಿಳಿದುಕೊಂಡಿರುವಂಥ ಒಂದು ವಿಷಯ, ಸಭೆ ಪ್ರಾರಂಭವಾಗಿದ್ದು ಜನರ ಗುಂಪಿನಿಂದಲ್ಲ. ಸಭೆ ಎಂಬುದಾಗಿರುವಂಥ ಪದ ಬೈಬಲಲ್ಲಿ ಪ್ರಾರಂಭವಾಗಿದ್ದು ಕ್ರಿಸ್ತನ ಮೇಲಿರುವ ಪ್ರಕಟಣೆಯಿಂದ. ಯೇಸು ಕರ್ತನು ಪೇತ್ರನಿಗೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಅಂತ ಹೇಳಿದ ಸನ್ನಿವೇಶ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಪೇತ್ರನ ಆಗತಾನೆ ತಂದೆಯಾದ ದೇವರು ಕೊಟ್ಟಂಥ ಆಲೋಚನೆಯನ್ನು ಸ್ವೀಕರಿಸಿ, ಆ ಪ್ರಕಟಣೆಯನ್ನು ಸ್ವೀಕರಿಸಿ ಹೇಳಿದ್ರು, ನೀನು ಬರಬೇಕಾದಂಥ ಕ್ರಿಸ್ತನು ದೇವಕುಮಾರನು. ಯೇಸು ಕರ್ತನು ಇದು ಮನುಷ್ಯನು ಕೊಟ್ಟ ಜ್ಞಾನವಲ್ಲ, ದೇವರು ಕೊಟ್ಟಂಥ ಜ್ಞಾನ. ದೇವರು ಕೊಡದೆ ನಾವು ಹೊಂದುವುದಕ್ಕಾಗೋದು. ಸೊ ಕ್ರಿಸ್ತನ ಮೇಲಿರುವಂಥ ಪ್ರಕಟಣೆ ಆಗಿದೆ ಮೊದಲು ರಿಲೇಷನ್ಶಿಪ್ಪಿಗೆ ಎಲ್ಲದಕ್ಕೂ ಕಾರಣ. ನಾವು ದೇವರಿಂದ ಏನಾದರೂ ಹೊಂದುವುದಕ್ಕಾಗಿ ಬಂದಿಲ್ಲ, ಅದೆಲ್ಲ ನಮ್ಮ ಪ್ರಾಧಾನ್ಯತೆ. ಆತನು ದೇವರಾಗಿರುವುದಕ್ಕಾಗಿ ಬಂದಿದ್ದೇವೆ. ಆ ದೇವರು ಕರ್ತನು ರಕ್ಷಕನು ಎಂಬುದಾಗಿ ನಮಗೆ ಪ್ರಕಟಣೆ ಆಗೋದೇ ನಮ್ಮ ಜೀವಿತದಲ್ಲಿ ಒಂದು ಹೊಸ ರಿಲೇಷನ್ಶಿಪ್, ದೇವರೊಟ್ಟಿಗೆ ಹೊಸ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಕ್ರಿಸ್ತನು ನಮ್ಮ ಕುರುಬನಾಗಿದ್ದಾನೆ, ಇದರ ಪ್ರಕಟಣೆ ಆಗಬೇಕು. ಆವಾಗಲೇ ಆ ಕುರುಬನೊಟ್ಟಿಗೆ ಒಂದು ಕುರಿ ಸಂಬಂಧ ಇಡುವಂಥ ರೀತಿಯನ್ನು ನಾವು ನೋಡಿಕೊಳ್ಳೋದಕ್ಕೆ ಸಾಧ್ಯ. ಸೊ ಮೊದಲನೇದು ಪ್ರಕಟಣೆ ನಮಗೆ ಬೇಕು, ಕ್ರಿಸ್ತನ ಮೇಲಿರುವಂಥ ಪ್ರಕಟಣೆ, ಅಲ್ಲಿಂದ ಪ್ರಾರಂಭವಾಗುತ್ತೆ. ಎರಡನೆಯದು ಕ್ರಿಸ್ತನೊಟ್ಟಿಗಿರುವಂಥ ಅನ್ಯೋನ್ಯತೆ, ಭಾಳ ಇಂಪಾರ್ಟೆಂಟ್. ತುಂಬ ಜನರಿಗೆ ಗೊತ್ತಿಲ್ಲ, ರಿಲೇಷನ್ಶಿಪ್ ಬೇರೆ, ಫೆಲೋಶಿಪ್ ಬೇರೆ. ನಮಗೆ ಫೆಲೋಶಿಪ್ ನಷ್ಟವಾಗ್ಬೋದು, ಇಲ್ಲಾಂದರೆ ಏನಾದರೂ ಸ್ವಲ್ಪ ಅಡ್ಡಿ ಆಗ್ಬೋದು, ರಿಲೇಷನ್ಶಿಪ್ ಬ್ರೇಕ್ ಆಗಲ್ಲ. ತಂದೆಯ ಮನೆಯಿಂದ ಹೊರಟು ಹೋದಂಥ ಮಗನ ಬಗ್ಗೆ ನಾವು ನೋಡ್ತೇವೆ. ಆತನು ಹೊರಗೆ ಹೋದರೂ ಕೂಡ ಆತನು ಹೇಳ್ದ, ನನ್ನ ತಂದೆಯ ಮನೆ. ಅಲ್ಲಿ ರಿಲೇಷನ್ಶಿಪ್ ಬ್ರೇಕ್ ಆಗಿಲ್ಲ, ಫೆಲೋಶಿಪ್ ಮಾತ್ರ ಬ್ರೇಕ್ ಆಯಿತು. ಆದರೆ ಫೆಲೋಶಿಪ್ ಬ್ರೇಕ್ ಆದಾಗ ನಷ್ಟಗಳೇ ಆಗಿದ್ದು, ಅದು ಬೇರೆ ವಿಷಯ. ಓಕೆ, ಆದ್ದರಿಂದ ಪ್ರಾರ್ಥನೆಯು ಅನ್ಯೋನ್ಯತೆಯು ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ರಿಸ್ತನೊಟ್ಟಿಗಿರುವಂಥ, ಕ್ರಿಸ್ತನ ಮನೆಯಲ್ಲಿರುವಂಥ ಕಾರ್ಯಗಳನ್ನು ಅನುಭವಿಸುವುದಕ್ಕಾಗಿ, ಆ ಕ್ರಿಸ್ತನು ಕರೆದಂಥ ವಿಷಯಗಳನ್ನು ನೆರವೇರಿಸುವುದಕ್ಕಾಗಿ ನಮಗೆ ಬಲವನ್ನು ಕೊಡುವಂಥದ್ದಾಗಿದೆ. ಒಂದು ಪ್ರಕಟಣೆ, ಎರಡು ಪ್ರಾರ್ಥನೆ, ಮೂರನೇದು ಕ್ರಿಸ್ತನ ಬಳಿಗೆ ಬರುವಂಥ ಪ್ರತಿಯೊಬ್ಬರಿಗೂ ಪ್ರಾರ್ಥನೆ ಮಾತ್ರ ಸಾಲದು, ರೆಸ್ಪಾನ್ಸಿಬಿಲಿಟಿ ಬಹಳ ಇಂಪಾರ್ಟೆಂಟ್. ಒಬ್ಬರನ್ನು ಕೂಡ ಕರ್ತನು ಸುಮ್ಮನೆ ಬಾ ನನ್ನ ಹತ್ರ ಬರೀ ಪ್ರೇಯರ್ ಮಾಡು ಅಂತ ಹೇಳಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಮಾಡುವಾಗ ನಂಬಿಕಸ್ಥರಾಗ್ತೇವೆ. ನಂಬಿಕಸ್ಥರಾಗುವಾಗ ದೇವರಿಗೆ ಮೆಚ್ಚುಗೆ ಉಳ್ಳಂಥ ಮಕ್ಕಳಾಗಿ ಮಾರ್ಪಡ್ತೇವೆ. ಥ್ಯಾಂಕ್ ಯು ಪಾಸ್ಟರ್. ಕಡೆಯದಾಗಿ RPMC ನಿಮ್ಮ ಒಂದು ಕನಸಿನ ಕೂಸು ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಬಹಳ ಒಂದು ಶ್ರಮದಿಂದ, ದೇವರ ಕೃಪೆಯಿಂದ ಕಟ್ಟಿದಂತಹ ಸಭೆ. ಅದರ ಮುಂದಿನ ಯೋಜನೆಗಳೇನು? ನಿಮಗೆ RPMC ಮೇಲೆ ನೀವಿಟ್ಟಿರುವಂತಹ ಡ್ರೀಮ್ಸ್ ಏನು? RPMC ಎಂಬುದಾಗಲೇ ರಾಯಲ್ ಪ್ರೀಸ್ಟ್ಹುಡ್ ಮಿಷನ್ ಚರ್ಚ್, ಇದು ಸಭೆ ಆರಂಭಿಸಬೇಕು ಎಂಬುದಾಗಿ ನಮ್ಮ ಮನಸ್ಸಲ್ಲಿ ಒಂದು ಚಿಂತೆ ಕೂಡ ಇರಲಿಲ್ಲ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಪ್ರಾರಂಭವಾದಂಥ ಒಂದು ಪ್ರಾರ್ಥನೆಯಾಗಿದೆ. ಅನೇಕ ಜನರನ್ನು ಒಟ್ಟುಗೂಡಿಸಿ ತಗೊಂಬಂದು ಅನೇಕ ಆವೃತ್ತಿ ನಾನು ನನ್ನ ಹೆಂಡತಿ ಮಾತನಾಡ್ತೇವೆ. ಕೊರೋನಾ ಟೈಮಲ್ಲಾಗಲಿ ಅನೇಕ ಹೋರಾಟಗಳು ಸಭೆಯ ಮೇಲೆ ಬಂದಾಗ ಇಷ್ಟಿನವರೆಗೂ ಸಭೆಯನ್ನು ತಗೊಂಬಂದಿದ್ದು ನಿಶ್ಚಯವಾಗಿ ಸಕಲ ಘನತೆಯನ್ನು, ಮಹಿಮೆಯನ್ನು ಕರ್ತನಿಗೆ ಕೊಟ್ಟು ಹೇಳೋದು ದೇವರ ಕೃಪೆಯು ಒಂದೇ. ಸಭೆಯಲ್ಲಿರುವ ಜನರಾಗಲಿ, ಸಭೆಯಲ್ಲಿರುವಂಥ ಜೊತೆ ಸೇವಕರುಗಳಾಗಲಿ, ಸಭೆಯಲ್ಲಿರುವಂಥ ವಿಶ್ವಾಸಿಗಳಾಗಲಿ, ಅವರನ್ನು ದೇವರು ಒಟ್ಟುಗೂಡಿಸಿ ಈ ಸಭೆಯನ್ನು ಇಷ್ಟುವರೆಗೂ ನೆಲೆ ನಿಲ್ಲಿಸಿ. ಆದ್ದರಿಂದ ಈ ಸಭೆ ಬೆಳೆಯುವಂಥದ್ದು, ನಿಂತಿರುವುದಕ್ಕೆ ಕಾರಣ ಅನೇಕ ಕಾರಣಗಳಾಗಿದೆ. ಒಂದು, ದೇವರು ನನಗೆ ಕೊಟ್ಟಂಥ ದರ್ಶನಕ್ಕಾಗಿ ನಿಂತ್ಕೊಂಡೆ, ಅದು ಬೇರೆ ವಿಷಯ. ಅದು ಮಾತ್ರವಲ್ಲ, ಸಭೆಯಲ್ಲಿ ಈ ದರ್ಶನವನ್ನು ಹೊಂದಿ ಇದು ದೇವರಿಂದ ಬಂದಿದ್ದು ಎಂಬುದಾಗಿ ನಂಬಿಕಸ್ಥರಾಗಿ ನಿಂತುಕೊಂಡಂಥ ಜನರಿದ್ದಾರೆ, ವಿಶ್ವಾಸಿಗಳಿದ್ದಾರೆ, ಜೊತೆ ಸೇವಕರುಗಳಿದ್ದಾರೆ, ಲೀಡರ್ಸ್ ಇದ್ದಾರೆ. ಇವರೆಲ್ಲರೂ ಆಗಿದೆ. ಅದರ ಕ್ರೆಡಿಟನ್ನು ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಗಿದ್ದಾರೆ ಎಲ್ಲರನ್ನು ಒಟ್ಟುಗೂಡಿಸಿದ್ದು. ಅದಕ್ಕಾಗಿ ದೇವರಿಗೆ ಅದು ಮಹಿಮೆ ಹೋಗುವಂಥದ್ದಾಗಿದೆ. ಈ ರಾಯಲ್ ಪ್ರೀಸ್ಟ್ಹುಡ್ ಮಿಷನ್ ಚರ್ಚಿನ ಮೇಯ್ನು ಉದ್ದೇಶ ಏನು ಅಂತಂದರೆ, ಲೋಕಾಂತ್ಯ ಕರ್ತನನ್ನು ತಿಳಿಸಲ್ಪಡಬೇಕು, ಕರ್ತನ ಸುವಾರ್ತೆ ಸಾರಲ್ಪಡಬೇಕು. ಎರಡನೆಯ ವಿಷಯ ಏನು ಅಂತಂದರೆ, ಸಭೆಯು ಬಲ ಹೊಂದಿ ಕ್ರಿಸ್ತನ ಬರುವಿಕೆಗಾಗಿ ಸಿದ್ಧವಾಗಬೇಕು.
ಬಲ ಹೊಂದಿ ಸಿದ್ಧವಾಗಬೇಕಾದುದು ಕ್ರಿಸ್ತನ ತಲೆಯವರೆಗೂ ಬೆಳೆಯುವಂಥವರಾಗಿರಬೇಕು, ಕ್ರಿಸ್ತನನ್ನು ಪ್ರತಿಬಿಂಬಿಸುವವರಾಗಿರಬೇಕು. ವಿಶ್ವಾಸ ಮಾತ್ರ ಸಾಲದು, ವಿಶ್ವಾಸ ನಮ್ಮ ಕ್ರಿಯೆಗಳಲ್ಲಿ ಪ್ರಕಟವಾಗಬೇಕು. ಅದು ಕ್ರಿಸ್ತನನ್ನು ಪ್ರತಿಬಿಂಬಿಸುವಂಥದ್ದು ಸಭೆಯಲ್ಲಿ ಮಾತ್ರವಲ್ಲ, ನಮ್ಮ ಮನೆಗಳಲ್ಲಿ, ಅನುದಿನ ಜೀವಿತದಲ್ಲಿ, ಕೆಲಸದಲ್ಲಿ, ನಮ್ಮ ಸ್ಕೂಲ್ನಲ್ಲಾಗಲಿ, ಎಲ್ಲಿ ದೇವರು ನಮ್ಮನ್ನು ನಿಲ್ಲಿಸ್ತಾರೋ ಕ್ರಿಸ್ತನನ್ನು ಪ್ರತಿಬಿಂಬಿಸುವವನಾಗಿದ್ದಾನೆ. ನಿಶ್ಚಯವಾಗಿ ಕರ್ತನ ಬರುವಿಕೆಯಲ್ಲಿ ಎತ್ತಲ್ಪಡುವಂಥವರಾಗಿದೆ. ಅದನ್ನು ನೋಡಿ ಆಗಿದೆ ಈಗ ಸಭೆ ದರ್ಶನದಿಂದ ಮುಂದೆ ಸಾಗ್ತಾ ಇರುವಂಥದ್ದು. ಥ್ಯಾಂಕ್ ಯು ಪಾಸ್ಟರ್. ವಾಟ್ ಲೆಗಸಿ ಡು ಯು ಹೋಪ್ ಟು ಲೀವ್ ಬಿಹೈಂಡ್ ಥ್ರೂ ಯೋರ್ ಮಿನಿಸ್ಟ್ರಿ? ಇವಾಗ ನಮ್ಮ ಈ ಮಿನಿಸ್ಟ್ರಿ ಮುಖಾಂತರ ಏನು ಲೆಗಸಿ ಕೊಡೋದು ಅಂತಂದರೆ ಬೇರೆ ಏನೂ ಇಲ್ಲ. ನಾವು ಕ್ರಿಸ್ತನನ್ನು ಪ್ರತಿಬಿಂಬಿಸ್ತಾ ಇದ್ದೇವೆ. ಯೇಸು ಸ್ವಾಮಿಯನ್ನು ಪ್ರೀತಿಸುವಂಥದ್ದು, ಯೇಸು ಸ್ವಾಮಿಗೆ ಸಾಯುವ ತನಕ ನಂಬಿಕಸ್ಥರಾಗಿ ಸೇವೆ ಮಾಡುವಂಥದ್ದು. ಸೇವೆ ಎಂಬುದಾಗಿ ಬರುವಾಗ ಕರ್ತನು ವ್ಯಕ್ತವಾಗಿ ಹೇಳಿದ್ದಾನೆ, ತನ್ನನ್ನು ತ್ಯಜಿಸಿ ತನ್ನ ಸಿಲುಬೆಯನ್ನು ಹೊತ್ತು ಬರದೇ ಇರುವವನು, ಹಿಂಬಾಲಿಸದೇ ಇರುವವನು ಕರ್ತನ ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಸೇವಕರು, ಸೇವೆ ಮಾಡುವಂಥವರು ನಾವು ಹೊಂದುವುದಕ್ಕಾಗಿ ಬರಲಿಲ್ಲ, ಕೊಡುವುದಕ್ಕಾಗಿ ಬಂದಿದ್ದೇವೆ, ಇಲ್ಲ ದೇವರಿಗಾಗಿ ಪ್ರಯೋಜನವಾಗುವುದಕ್ಕಾಗಿ ಬಂದಿದ್ದೇವೆ. ಸೊ ಬರುವಂಥ ತಲೆಮಾರಿಗೆ ಹೇಳುವಂಥದ್ದು ಇಲ್ಲ ಕೊಡುವಂಥದ್ದು ಏನು ಅಂತಂದರೆ, ಕ್ರಿಸ್ತನಿಗಾಗಿ ದುಡಿಯೋಣ, ಕ್ರಿಸ್ತನಿಗಾಗಿ ಕಷ್ಟಪಡೋಣ. ಅದಕ್ಕಿಂತ ಹೆಚ್ಚಿನ ಸಂತೋಷ ಈ ಲೋಕದಲ್ಲಿ ಬೇರೆ ಏನೂ ಇಲ್ಲ. ಕ್ರಿಸ್ತನ ವಾಕ್ಯವನ್ನು ಕಡೆಯವರೆಗೂ ಬಿಗಿಯಾಗಿಡಿದು ಕರ್ತನ ಸುವಾರ್ತೆಯನ್ನು ನಾವು ಸಾರೋಣ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ.